ಇವತ್ತಿನ ವಿಶ್ವಗುರು ಬಸವಣ್ಣನವರ ಜಯಂತಿ ಪ್ರಯುಕ್ತ ಇವತ್ತಿನ ಬಸವ ಜಯಂತಿ ಉತ್ಸವ ಈ ಕಾರ್ಯಕ್ರಮದ ನಿಮಿತ್ತ ಇವತ್ತಿನದ ನಮ್ಮ ಸಹೋದರಿ ಮೀನಾ ಕುಮಾರಿ ಪಾಟೀಲ್ ಅವರು ಭಾಳ ಒಳ್ಳೆ ರೀತಿಯಿಂದ ಮಾತಾಡಿದ್ದಾರೆ. ಅದು ಬಿಟ್ಟು ನಮ್ಗೇನು ಮಾತಾಡ್ಲಿಕ್ಕೆ ಹೆಚ್ಚಿನದ ಬರಲ್ಲ. ಆದ್ರೂ ಕೂಡ ನಮ್ಮ ನಡೆದಾಡು ದೇವರು ಪೂಜ್ಯ ಚನ್ನಬಸವ ಪಟ್ಟ ದೇವರ ಪಾದಚರಣಕ್ಕೆ ನಮಸ್ಕರಿಸಿ ಹಾಗೂ ನಮ್ಮ ಬಸವಲಿಂಗ ಪೂಜ್ಯ ಅಪ್ಪಾಜಿಯವರ ಪಾದಚರಣಕ್ಕೆ ನಮಸ್ಕರಿಸಿ, ಗುರುಬಸವ ಅಪ್ಪಾಜಿಯವರ ಪಾದಚರಣಕ್ಕೆ ನಮಸ್ಕರಿಸಿ, ಅದೇ ರೀತಿ ಮಹಾಲಿಂಗ ದೇವರ ಪಾದಚರಣಕ್ಕೆ ನಮಸ್ಕರಿಸಿ, ಇವಾಗ ತಾನೇ ಪೂಜ್ಯ ಅಪ್ಪಾಜಿಯವರು ಕೂಡ ಬಂದಿದ್ದಾರೆ, ಅವರ ಪಾದಕ್ಕೆ ನಮಸ್ಕರಿಸಿ. ನನಗೇನು ಮಾತಾಡ್ಲಿಕ್ಕೆ ಬರಲ್ಲ, ಆದ್ರೂ ಕೂಡ ಇವತ್ತು ಬಸವ ಜಯಂತಿ ಉತ್ಸವ ಭಾಳ ವಿಜೃಂಭಣೆಯನ್ನು ಮಾಡಬೇಕು. ನಾವೆಲ್ಲ ಒಂದು ಇಡೀ ನಾವು ಭಾಲ್ಕಿ ತಾಲೂಕಿನಲ್ಲಿ ಒಳ್ಳೆ ರೀತಿ ನಾವು ಬಸವ ಜಯಂತಿ ಉತ್ಸವ ಮಾಡಬೇಕು. ನಾವು ನೋಡಿದ್ರೆ ಬಹಳಷ್ಟು ಜಯಂತಿ ಉತ್ಸವ ಮಾಡ್ತಾ ಇರ್ತೀವಿ. ನಾವು ಬಸವಣ್ಣವ್ರ ಜಯಂತಿ ವಿಶೇಷವಾಗಿ ಭಾಲ್ಕಿಯಲ್ಲಿ 10ನೇ ತಾರೀಕು ನಾವು ಬಹಳಷ್ಟು ಜನ ಸೇರ್ತಕ್ಕಂಥ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡ್ತಕ್ಕಂಥ ಪ್ರಯತ್ನ ನಾವೆಲ್ಲ ಮಾಡಬೇಕು. ಎಲ್ಲ ಅಕ್ಕ ತಂಗಿಯರು ಹಾಗೂ ಬಹಳಷ್ಟು ಹಿರಿಯರಿದ್ದಾರೆ. ನನಗೆ ಅನ್ನಿಸ್ತದ ಈ ಬಸವ ಜಯಂತಿ ನಾವು ಬಹಳಷ್ಟು ವಿಜೃಂಭಣೆಯಿಂದ ಮಾಡೋದ್ರಿಂದ ಬಸವ ತತ್ವ ಪ್ರಸಾರ ಆಗೋದು, ವಚನ ಸಾಹಿತ್ಯದಲ್ಲಿ ಮಗ್ನರಾಗ್ತಕ್ಕಂಥ ಕೆಲಸ ಯಾರಾದರೂ ಇದ್ರೆ ನಾವೆಲ್ಲ ಒಂದು ಅಂತಕ್ಕಂಥ ನಮ್ಮ ಮರೆಯವರು ಅಣ್ಣವ್ರು ಹೇಳಿದ್ದಾರೆ ಇವತ್ತು ಮಧ್ಯಾಹ್ನ ಪೂರ್ವಭಾವಿ ಸಭೆಯಲ್ಲಿ. ಪ್ರತಿಯೊಂದರಿಂದ ವಚನ ಗೀತೆ ಹಚ್ಚಿ ಒಂದು ಒಳ್ಳೆ ರೀತಿಯಿಂದ ನಾವು ಬಸವ ಜಯಂತಿ ಉತ್ಸವ ಮಾಡ್ಬೇಕಂತ ಹೇಳಿದ್ದಾರೆ. ನನಗೆ ಇವತ್ತಿನ ಭಾಲ್ಕಿಯಲ್ಲಿ ಕರೆದು ಪೂರ್ವಭಾವಿ ಸಭೆಯಲ್ಲಿ ನನ್ನನ್ನು ಈ ಬಸವ ಜಯಂತಿಯ ಕಾರ್ಯಾಧ್ಯಕ್ಷರು ಮಾಡಿಗೋಸ್ಕರ ನಾನು ಹಿರೇಮಠ ಸಂಸ್ಥಾನ ಭಾಲ್ಕಿ ಹಾಗೂ ಭಾಲ್ಕಿ ನಗರದ ಎಲ್ಲ ಅಣ್ಣ ತಮ್ಮಂದಿರಿಗೆ ಧನ್ಯವಾದ ಹೇಳಿ, ನಾವೆಲ್ಲ ಒಳ್ಳೆ ರೀತಿಯಿಂದ ಬಸವ ಜಯಂತಿ ಮಾಡ್ತೇವೆ ಅಂತ ಹೇಳಿ ನನ್ನ 2 ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಸಲ ಚುನಾವಣೆ, ಒಂದು ಕಡೆ ಬಿಸಿಲಿನ ತಾಪ, ಹೀಗಾಗಿ ಒಂದಿಷ್ಟು ಪೂರ್ವಭಾವಿ ಸಭೆ ಭಾಳ ಮುಂಚಿತವಾಗಿ ಮಾಡಲಿಕ್ಕೆ ಆಗಲಿಲ್ಲ. ಆದರೂ ಇರುವ ಕಡಿಮೆ ಸಮಯದಲ್ಲೇ ಇವತ್ತೆಲ್ಲ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದೆರಡು ಪೂರ್ವಭಾವಿ ಸಭೆ ಪೂಜೆ ನಡೆಸಿ ಯಾರ್ಯಾರಿಗೆ ಯಾವ್ಯಾವ ಒಂದು ಜವಾಬ್ದಾರಿ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಡಾಕ್ಟರ್ ಅಮಿತ್ ಅಷ್ಟೂರಿ ಅವರಿಗೆ ಉತ್ಸವ ಸಮಿತಿ ಅಧ್ಯಕ್ಷರಾಗಿ ಮಾಡಿ, ಇವತ್ತು ಉಳಿದ ಉಪಸಮಿತಿ ಪದಾಧಿಕಾರಿಗಳ ಒಂದು ಆಯ್ಕೆ ಕೂಡ ಇವತ್ತು ಪೂಜ್ಯರ ಸನ್ನಿಧಾನದಲ್ಲಿ ನಡೀತು. ಎಲ್ಲರೂ ಕೂಡಿ ಈ ಒಂದು ಪ್ರಸಕ್ತ ಸಾಲಿನ ಬಸವ ಜಯಂತಿ ಯಶಸ್ವಿಯಾಗಿ ಮಾಡೋಣ ಅಂತಕ್ಕಂಥ ಅಭಿಪ್ರಾಯ ಎಲ್ಲರಿಂದ ವ್ಯಕ್ತ ಆಯಿತು. ಆ ನಿಟ್ಟಿನಲ್ಲಿ ಇವತ್ತು ನೀವೆಲ್ಲ ಪ್ರಥಮ ದಿನದ ಇವತ್ತು ಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದೇವೆ. ಈ ಗೋಷ್ಠಿಯ ಅಧ್ಯಕ್ಷತೆ ವಹಿಸಿರುವ ಶರಣ ಸಿದ್ದರಾಮಪ್ಪ ವಂಕೆ ಅವರು